ಎಲ್ಲಿ ಹೋಯ್ತಿದ್ದೀವಿ? ಹಿಂದೆ ಓದ್ತೀಯಾ? ಎಲ್ಲ ದಪ್ಪ ಸಣ್ಣ ಆಯ್ತು. ಸಿಪ್ಪೆ ತಿನ್ನಿ, ಹಂಗಲ್ಲ ಪೂರ್ತಿ ಸಿಪ್ಪೆ ತಿನ್ನಿ. ಮತ್ತು ನನಗೆ ಕೇಳಿದ್ರಿ ಬಾಳೆಹಣ್ಣು ಸಿಪ್ಪೆಲಿ ತಿಂದರೆ ಒಳ್ಳೇದಂತೆ. ತಿಂದ್ರಿ ಮತ್ತು ಹುಡುಗಿ ತಿನ್ನಿ ಅಂತೆ. ಎಂತದ ಅಮ್ಮ? ಅದೇ ಕಣೆ ರೇಷ್ಮೆ ಗಿಡ ಹೋಯ್ತು. ಬ್ಲೂ ಅದೆಂತ ಹಣ್ಣು? ಬೆರಿ. ನೋಡ್ರಿ ಎಷ್ಟು ಚೆನ್ನಾಗದೆ ಇಲ್ಲಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಡೈಲಿ ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡ್ತಾ ಇದ್ದೀರಾ. ಟುಡೇ ಸ್ಪೆಷಲ್ ಡೇ ಗೊತ್ತಾ ನಮಗೆ. ಇವತ್ತು ನಮ್ಮದು 13 ಇಯರ್ಸ್ ಆ್ಯನಿವರ್ಸರಿ. ಸೊ ನನ್ನ ಹಸ್ಬೆಂಡ್ ಎಲ್ಲರೂ ಫಸ್ಟೇ ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಮೇಲೆ ಹಸ್ಬೆಂಡ್ ಹೇಳಿದ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು. ಬಟ್ ಹೋಗ್ತಾ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಯಿತಾ, ಅದು ಸ್ವಲ್ಪ ಎಕ್ಸ್ಪೆಂಡ್ ಆಗ್ತಾ ಹೋಯಿತು. ನಾನು ಯಾವತ್ತೂ ಮೇಲ್ಕೋಟೆ ನೋಡಿರಲಿಲ್ಲ, ಹತ್ರದಲ್ಲೇ ಇದ್ರೂ ನಾವು ಯಾವತ್ತೂ ಮೇಲ್ಕೋಟೆಗೆ ಹೋಗಿರಲಿಲ್ಲ. ನನಗೆ ಆಸೆ ಇತ್ತು. ಅದು ಶೂಟಿಂಗ್ ಎಲ್ಲ ನಡೆಯುತ್ತೆ ಗೊತ್ತಾ, ಒಂದು ಸ್ಪಾಟು ಕೃಷ್ಣನ ದೇವಸ್ಥಾನ ಅರ್ಧಕ್ಕೆ ನಿಂತಿದೆಯಲ್ಲ ಅಲ್ಲಿ, ಅದನ್ನು ನೋಡಿ ಆಸೆ ಇತ್ತು. ಬಟ್ ಹೋಗಿರಲಿಲ್ಲ. ಸೊ ಅದೇ ರೂಟ್ ಹೋಗಿದ್ದರಿಂದ ಸಡನ್ಲಿ ನನ್ನ ಹಸ್ಬೆಂಡ್ ನೋಡ್ತೀಯಾ ಅಂದರು. ಅಂದಿದ್ದಕ್ಕೆ ಅಲ್ಲಿ ಕರ್ಕೊಂಡು ಹೋದರು. ಸೊ ಹಿಂಗೆ ಮಕ್ಕಳಿಗೆಲ್ಲ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಹೋಗ್ಬೇಕು ಅನಿಸಿದ್ರೆ ಹೋಗಿ. ಮತ್ತು ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಟೆಂಪಲ್ಗಳ ಬಗ್ಗೆ ತೋರಿಸ್ಬೇಕು ಅನ್ನೋರು ಹೋಗ್ಬೋದು. ಅಲ್ಲಿಗೆ ಹೋಯ್ತಲ್ವಾ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಹಿಂದುತ್ವದ ಬಗ್ಗೆ ಎಷ್ಟೋ ಜನ ಅವ್ರ ಮಕ್ಕಳಿಗೆ ಏನು ಹೇಳ್ಕೊಟ್ಟಿರೋದೇ ಇಲ್ಲ. ಸೊ ಹಾಗಾಗಿ ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಮೇಲ್ಕೋಟೆ ದೇವಸ್ಥಾನ ಫಸ್ಟ್ ನಾವು ಬಂದಿದ್ದು ಕಲ್ಯಾಣಿ ಹತ್ರ. ಅಲ್ಲಿ ತುಂಬ ಜನ ಫೋಟೋಶೂಟ್ ಮಾಡಿಸ್ಕೋತಾ ಇದ್ರು, ಪ್ರೀ ವೆಡ್ಡಿಂಗ್ ಫೋಟೋಶೂಟು. ನೋಡಿ ಈ ಪುಟ್ಟ ಬಂದು ಭರತನಾಟ್ಯ ಡ್ರೆಸ್ಸಲ್ಲಿ, ಮೇ ಬಿ ಭರತನಾಟ್ಯ ವೀಡಿಯೋ ಏನೋ ಮಾಡ್ತಿತ್ತು ಅನಿಸುತ್ತೆ, ಕ್ಲಾಸಿಕಲ್ ಡ್ಯಾನ್ಸು. ಬಟ್ ನಾವು ಹೋಗೋಷ್ಟರಲ್ಲಿ ಹೋಗ್ತಾಯಿದ್ರು. ಅದು ಕಲ್ಯಾಣಿಲಿ ಮೀನಿದೆ. ಮತ್ತು ಏನಪ್ಪ ಅಂದರೆ ಕಲ್ಯಾಣಿಲಿ ಸ್ನಾನ ಮಾಡೋ ಹಾಗಿಲ್ಲ, ಮತ್ತು ಮೀನಿಗೇನು ಫುಡ್ ಹಾಕೋ ಹಾಗಿಲ್ಲ, ಶಾಂಪು ಆ ಥರ ಏನು ಯೂಸ್ ಮಾಡೋ ಹಾಗಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಪ್ಲೇಸ್ನ. ತುಂಬಾ ಖುಷಿ ಆಯಿತು ನಮಗೆ. ನಾವು ಹೋಗಿದ್ದು ಇಷ್ಟು ಪ್ಲೇಸಲ್ಲಿ ಎಲ್ಲ ಪ್ಲೇಸ್ದು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಟಯರ್ಡ್ ಆಗೋಯ್ತು. ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ನಂಗೆ ಇಷ್ಟೊಂದು ಟಯರ್ಡ್ ಆಗಿದೆ. ಮೇಲ್ಕೋಟೆಲೆಲ್ಲ ಟೆಂಪಲ್ದು ಮೆಟ್ಲು ಹತ್ತಬೇಕು. ಆಮೇಲೆ ಮೇಲ್ಕೋಟೆಯಲ್ಲಿ ಇನ್ನೊಂದು ಪ್ಲೇಸ್ ಇದೆ, ನೆಕ್ಸ್ಟು ತೋರಿಸ್ತೀನಿ ನೋಡಿ. ನಾನು ಅಲ್ಲಿಗೂ ಕೂಡ ಹೋಗಿದ್ವಿ, ಅಲ್ಲೂ ಕೂಡ ಸ್ಟೆಪ್ಸ್ ಹತ್ತಬೇಕಿತ್ತು. ಸೊ ಕಾಲು ಪೇನ್ ಆಯಿತು. ಮತ್ತು ನಿತ್ಯ ನನ್ನ ಕಾಲ ಮೇಲೆ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಪೇನ್ ಜಾಸ್ತಿ ಅಂತ ಅನ್ನಿಸ್ತು. ನೋಡಿರಿ ಎಷ್ಟೊಂದು. ಸೊ ಇವತ್ತು ನಮ್ಮ 13ನೇ ಆ್ಯನಿವರ್ಸರಿನ, ಮದುವೆ ವಾರ್ಷಿಕೋತ್ಸವನ ಜೊತೆಯಲ್ಲೇ ಕಳೆದ್ವಿ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನಾವು, ಫಸ್ಟ್ ಟೈಮ್ ನಮ್ಮದು ಆ್ಯನಿವರ್ಸರಿ ದಿನ ಎಷ್ಟು ಖುಷಿಯಾಗಿದ್ದು ಏನೋ ಗೊತ್ತಿಲ್ಲ. ಏನೋ ಒಂದು ವಿಚಾರಕ್ಕೆ ಬೇಜಾರಾಗೋದು ಈ ಥರ. ಅದೇ ಎಲ್ಲ ವರ್ಷನೂ ಅಂತಲ್ಲ, ಕೆಲವೊಂದು ವರ್ಷ, ಹೋದ ವರ್ಷ ಅಂತೂ ವರ್ಸ್ಟಾಗಿ ಬೇಜಾರಾಗ್ಬಿಟ್ಟಿತ್ತು. ಮೊನ್ನೆ ಖುಷಿ ಆಯಿತು.
ಏನು ಗೊತ್ತಾ, ನಮ್ಮ ಪಾರ್ಟ್ನರ್ ಜೊತೆ ನಾವು ಖುಷಿಯಾಗಿರಬೇಕು, ನಾವು ಹ್ಯಾಪಿಯಾಗಿರಬೇಕು ಅಂದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದು ಹೆಂಗೆ ಬರುತ್ತೆ ಲೈಫ್ನ ಹಂಗೆ ತೊಗೊಂಡೋಗ್ತಾ ಇರಬೇಕು. ಮತ್ತು ಕ್ಯಾರಿ ಮಾಡಬಾರ್ದು. ಏನೋ ಒಂದು ಮಾತು ಬರುತ್ತೆ, ಅದನ್ನು ಕ್ಯಾರಿ ಮಾಡೋದಾಗಿರ್ಬೋದು, ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಅದನ್ನು ಕ್ಯಾರಿ ಮಾಡೋದು, ಅದನ್ನೇ ಮಾತಾಡೋದು, ಚುಚ್ಚಿ ಮಾತಾಡೋದು, ಅದನ್ನೆಲ್ಲ ಮಾಡಿದಾಗ ನಿಜವಾಗ್ಲೂ ಆ ಒಂದು ಲೈಫ್ನ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ. ಅದನ್ನು ಅಲ್ಲಿಗೆ ಬಿಟ್ಟು ಹೋಗ್ಬೋದು. ಯಾರದೇ ತಪ್ಪಾಗಿರ್ಬೋದು, ಗಂಡಂದೇ ತಪ್ಪಿರ್ಬೋದು, ಹೆಂಡ್ತಿದೇ ತಪ್ಪಿರ್ಬೋದು, ಬಟ್ ಅದನ್ನು ಕ್ಯಾರಿ ಮಾಡೋಕ್ಕಿದ್ದಕ್ಕೆ ಹೋಗ್ಬಾರ್ದು. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಡೈವೋರ್ಸ್ಗಳು ಮತ್ತು ಅಫೇರ್ಸ್ಗಳೆಲ್ಲ ನಡೀತಾ ಇದೆ. ಟಿ ವಿ ನ್ಯೂಸ್ ಹಾಕಿದರೆ ಬೇಜಾರಾಗೋಗುತ್ತೆ. ಆ ಥರ ಸುದ್ದಿಗಳು ಬರುತ್ತೆ. ನಾವು ದುಡ್ಡಿನ ಹಿಂದೆ ಹೋದಾಗ ಆ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ. ದುಡ್ಡಿನ ಹಿಂದೆ ಓಡಬಾರ್ದು, ಖುಷಿ ಹಿಂದೆ ಹೋಗಬೇಕು. ಲೈಫ್ನ ಎಂಜಾಯ್ ಮಾಡಬೇಕು ಅಂದರೆ ದುಡ್ಡಿಂದನೇ ಎಂಜಾಯ್ ಮಾಡಬೇಕು ಅನ್ನೋದೇನಿಲ್ಲ. ಈ ಥರ ಕೆಲವೊಂದು ಮೂಮೆಂಟ್ಗಳನ್ನ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಮಾಡಿ. ಆ ಟೈಮ್ ಸ್ಪೆಂಡ್ ಅಂದರೆ ಟ್ರಾವೆಲ್ ಮಾಡೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲ. ಕೆಲವು ಮನೆಯಲ್ಲೇ ಕುತ್ಕೊಂಡು ಕಳೆಯೋ ಟೈಮ್ಗಳಿರ್ಬೋದು. ಅದನ್ನು ಹಳೆಯದೇನೋ ಹೇಳ್ಕೊಂಡು ಹಳೆಯ ವಿಷಯಗಳನ್ನ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡು, ನೀವು ಬೇಜಾರು ಮಾಡ್ಕೊಂಡು ಅವ್ರಿಗೂ ಬೇಜಾರು ಮಾಡ್ಕೊಂಡು ಆ ವಿಷಯನ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಕೆಲವೊಂದು ಮನೇಲಿ ಆಡೋ ಮಕ್ಕಳ ಜೊತೆ ಗೇಮ್ಸ್ ಕಲಿಬೋದು, ಅವ್ರ ಜೊತೆ ಆ ಥರ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ಒಟ್ಟಿಗೆ ಕುತ್ಕೊಂಡು ಟಿ ವಿ ನೋಡ್ಬೋದು. ಈ ಥರ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು. ಒಟ್ಟಿಗೆ ಕಿರಿಕಿರಿ ಆಗದೆ ಏನೋ ಒಂದು ವಾದ ನಡೀತಾ ಇದೆ ಅಂದಾಗ ಅದನ್ನು ಯಾವ ಥರ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿದರೆ ತುಂಬಾ ಒಳ್ಳೆಯದು. ಈಗ ಹೆಂಡ್ತಿಗೆ ತುಂಬ ಕೋಪದಲ್ಲಿದ್ದಾಗ ಗಂಡ ಕಾಮ್ ಆಗಿರೋದು, ಗಂಡ ತುಂಬ ಕೋಪದಲ್ಲಿದ್ದಾಗ ಹೆಂಡ್ತಿ ಕಾಮ್ ಆಗಿರೋದು, ಆಗ ಅದೊಂದು ಬ್ಯಾಲೆನ್ಸಿಂಗ್ ಆಗಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದಪ್ಪ ಅಂದರೆ, ಮೇಯ್ನ್ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂದರೆ, ಇಬ್ಬರು ಪಾರ್ಟ್ನರ್ ಮಧ್ಯೆ ಬೇರೆಯವ್ರನ್ನೂ ತರಬೇಡಿ. ಬೇರೆಯವ್ರನ್ನ ಅಂದರೆ ನಿಮಗೇನೋ ಚಿಕ್ಕದಾಗಿ ವೈಮನಸ್ಸಾಗಿರುತ್ತೆ, ಅದನ್ನು ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಡೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಡೋದು, ಇದನ್ನು ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ. ಏನಾಗುತ್ತೆ ಅಂದರೆ, ಈಗ ಎಕ್ಸಾಂಪಲ್ ತಗೋಬೇಕು ಅಂದರೆ, ನಾನು ನನ್ನ ಹಸ್ಬೆಂಡ್ ಜಗಳಾಡಿರ್ತೀವಿ, ಅದನ್ನು ನಾವು ಫ್ರೆಂಡ್ ಹತ್ರನೋ ಇಲ್ಲ ಫ್ಯಾಮಿಲಿ ಮೆಂಬರ್ ಯಾರ ಹತ್ರನೂ ಹೇಳ್ಕೊಂಡಿರ್ತೀವಿ. ಅಂದರೆ ಅವ್ರು ಸರಿ ಇಲ್ಲ, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಹೆಂಗೆ ಗೊತ್ತಾ, ನಿಮ್ಮಿಬ್ಬರು ಜಗಳ ಒಂದು 10 ನಿಮಿಷದಲ್ಲಿ ಮುಗ್ದೋಯ್ತು ಅಂದ್ಕೊಳ್ಳಿ, ಇಲ್ಲಾಂದರೆ 1 ಡೇಗೆ ಮುಗ್ದೋಯ್ತು ಅಂದ್ಕೊಳ್ಳಿ, ನೀವು ಚೆನ್ನಾಗಿರ್ತೀರ. ಬಟ್ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಬೇರೆಯವ್ರಿಗೆ ಹೇಳಿರ್ತೀರ ಅಲ್ವಾ, ಆಗ ಅವರು ನಿಮ್ಮ ಪಾರ್ಟ್ನರ್ನ ನೋಡೋ ರೀತಿಯೇ ಚೇಂಜ್ ಆಗೋಗುತ್ತೆ. ಮತ್ತು ನೀವು ಎಷ್ಟೇ ಚೆನ್ನಾಗಿದ್ರೂ ಅವರು ನಿಮಗೆ ಪಿನ್ನಿಡೋ ಕೆಲಸ ಮಾಡ್ತಾನೇ ಇರ್ತಾರೆ. ಉದ್ದೇಶ ಇರುತ್ತೆ ಅಲ್ವ, ಬಟ್ ಅದೇ ವಿಷಯನ ಪದೇ ಕೆದಕ್ತಿರ್ತಾರೆ. ಅವತ್ತಂಗಂದ್ರಂತಲ್ಲ, ಏನಾಯಿತು ಹಿಂಗಾಯ್ತಲ್ಲ, ಏನಾಯಿತು ಅಂತ ಅದೇ ವಿಷಯನ ಕೇಳ್ತಾ ಇರ್ತಾರೆ. ನೀವು ಅದನ್ನು ಬಿಟ್ಟು ಎಷ್ಟೋ ದೂರ ಮುಂದೆ ಹೋಗಿರ್ತೀರ, ಬಟ್ ನೀವು ಹೇಳ್ಕೊಂಡಿರ್ತೀರಲ್ವ, ಅವರು ಅದನ್ನು ಬಿಟ್ಟಿರಲ್ಲ, ಅವ್ರು ಅದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಹಂಗಾಗಿ ನಿಮ್ಮ ವಿಷಯನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದು ಜಗಳನೇ ಆಗಿರ್ಬೋದು, ಖುಷಿನೇ ಇರ್ಬೋದು. ಈಗ ಹೆಂಗೆ ಗೊತ್ತಾ, ಖುಷಿಯಾಗಿರೋದನ್ನು ಸಹಿಸಲಾಗುತ್ತೆ. ಎಷ್ಟೋ ಜನ, ಮೋಸ್ಟ್ ಆಫ್ ದ ಪೀಪಲ್ಲು ನಾವುಗಳು ಖುಷಿಯಾಗಿರೋದನ್ನು ಸಹಿಸಲ್ಲ. ಕುರಿಯಲ್ಲ ಕಣೆ, ಮೇಕೆ. ಯಾರೋ ಹೊರಗಡೆಯವರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಹೊರಗಡೆ ನಮ್ಮನ್ನು ಸಹಿಸಲ್ಲ. ಹಂಗಾಗಿ ಅಂಥ ವ್ಯಕ್ತಿಗಳಿಂದ ನೀವು ಸ್ವಲ್ಪ ದೂರ ಇರಿ. ಮತ್ತು ನಿಮ್ಮನ್ನು ಯಾರು ಇಷ್ಟಪಡಲ್ಲ, ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೆ, ನೀವು ಚೆನ್ನಾಗಿರೋದನ್ನ ಯಾರು ಇಷ್ಟಪಡಲ್ಲ, ಅವರಿಂದ ಫಸ್ಟ್ ನಿಮ್ಮ ಮಕ್ಕಳನ್ನ ದೂರ ಇಡಿ. ಏಕೆಂದರೆ ನಿಮ್ಮನ್ನೇ ಇಷ್ಟಪಡ್ದಲೇ ಇರೋರು, ನಿಮ್ಮನ್ನ ಕೇರ್ ಮಾಡ್ದಲೇ ಇರೋರು ನಿಮ್ಮ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ನೀವು ಹೆಂಗೆ ಅನ್ಕೋತೀರಲ್ವ. ಸೊ ಅವ್ರಿಗೆ ಫ್ಯಾಮಿಲಿ ನಿಮ್ಮನ್ನ ಖುಷಿಯನ್ನು ಯಾರು ಬಯಸ್ತಾರೆ ಅವ್ರ ಜೊತೆ ಖುಷಿಯಾಗಿರಿ. ಈಗ ನಿಮ್ಮ ಹಸ್ಬೆಂಡ್ಗೆ ಯಾರೋ ಒಬ್ಬರು ಕಂಡ್ರೆ ಆಗ್ತಿರಲ್ಲ ಅಂದ್ಕೊಳ್ಳಿ, ಅವರಿಂದ ಸ್ವಲ್ಪ ದೂರ ಇರಿ. ಏಕೆಂದರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ನಿಮ್ಮ ಹಸ್ಬೆಂಡ್ ಆಗಿರಬೇಕು, ಆಮೇಲೆ ನೆಕ್ಸ್ಟ್ ಆಗಿರಬೇಕು. ಆಮೇಲೆ ಅದೇ ಥರ ಹಸ್ಬೆಂಡು ಅದೇ ಥರ ವಿಷಯನ ಇದು ಮಾಡಬೇಕಾಗುತ್ತೆ. ಆಮೇಲೆ ಏನು ಗೊತ್ತಾ, ಜಾಸ್ತಿ ದುಡ್ಡು ಕೋಟಿ ಸಂಪಾದನೆ ಮಾಡಿದವರೆಲ್ಲ ಏನು ಸತ್ತಿಲ್ವಾ? ಅವ್ರೇನು ಲೈಫಲ್ಲಿ ಪ್ರಾಬ್ಲಮ್ನ ಏನೋ ನಿಭಾಯಿಸೇ ಇಲ್ವಾ? ಏನಪ್ಪ ಅಂದರೆ ಆ ಮೂಮೆಂಟ್ನ ಎಂಜಾಯ್ ಮಾಡಿ, ಆ ಟೈಮ್ನ ಎಂಜಾಯ್ ಮಾಡಿ. ಆ ಟೈಮಲ್ಲಿ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ಎಷ್ಟು ಖುಷಿಯಾಗಿರಬೇಕು ಅನಿಸುತ್ತೆ ಅಷ್ಟು ಖುಷಿಯಾಗಿರಿ. ನನ್ನನ್ನು ಒಂದು ವಿಷಯದಲ್ಲಿ ಕೇಳಬೇಕು ಅಂದರೆ ಏನು ಗೊತ್ತಾ, ನನ್ನ ಫಸ್ಟು ಪ್ರಯಾರಿಟಿ ನನ್ನ ಹಸ್ಬೆಂಡೇ ಆಗಿರ್ತಾರೆ. ಸೆಕೆಂಡು ನನ್ನ ಮಕ್ಕಳು ಬರ್ತಾರೆ. ಯಾಕಪ್ಪ ಅಂದರೆ, ಈಗ ನೋಡಿ, ನಾವು ಹುಟ್ಟಿದಾಗಿಂದನೂ ಅಪ್ಪ ಅಮ್ಮನ ಜೊತೆ ಬೆಳೆದಿರ್ತೀವಿ. ಒಂದು ಮೋಸ್ಟ್ ಟೈಮ್ ಪೀರಿಯಡಲ್ಲಿ ನಾವು ಅವರನ್ನು ಕೂಡ ಬಿಟ್ಟು ಬರ್ತೀವಿ. ಗಂಡು ಮಕ್ಕಳೇ ಆಗಿರ್ಬೋದು, ಹೆಂಡ್ತಿ ಅಂತ ಬಂದಮೇಲೆ ಅವ್ರ ಫಸ್ಟ್ ಪ್ರಯಾರಿಟಿ ಹೆಂಡ್ತಿಗೆ ಕೊಡಬೇಕು, ಕೊಟ್ಟಿರ್ತಾರೆ.
ಆಮೇಲೆ ನಮ್ಮ ಲೈಫ್ ಎಂಡಾಗೋವರೆಗೂ ನಿಮ್ಮ ಪಾರ್ಟ್ನರೇ ನಿಮ್ಮ ಜೊತೆ ಇರ್ತಾರೆ. ಮೋಸ್ಟ್ ಡೆಡ್ ಎಂಡ್ವರೆಗೂ ಇರೋದೇ ನಿಮ್ಮ ಪಾರ್ಟ್ನರು. ಮಕ್ಕಳನ್ನು ಅವ್ರ ಮದುವೆ ಆದಮೇಲೆ ಈಗ ಮಕ್ಕಳು ನಮ್ಮ ಮಕ್ಕಳು ನಾವು ಅವ್ರನ್ನ ಸಾಕಿದ್ದೀವಿ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಏಕೆಂದರೆ ನಮ್ಮ ಫ್ಯೂಚರ್ಗೆ ಅಂತಲೂ ನಾವು ಮಾಡಿಟ್ಕೋಬೇಕು. ಆಮೇಲೆ ಏನು ಗೊತ್ತಾ, ಈಗ ಅವ್ರಿಗೆ ಅಂದಂಥ ಒಂದು ಲೈಫ್ ಬರುತ್ತೆ. ಆಗ ನೀವು ನನ್ನ ಜೊತೆನೇ ಇರಬೇಕು, ನೀವು ಫಸ್ಟ್ ಪ್ರಯಾರಿಟಿ ನಮಗೆ ಕೊಡಬೇಕು ಅನ್ನೋದು ತಪ್ಪಾಗುತ್ತೆ. ಏಕೆಂದರೆ ಹಂಗಂತ ಪೇರೆಂಟ್ಸ್ನ ಕೈ ಬಿಡಬೇಕು ಅಂತ ಹೇಳ್ತಿಲ್ಲ ನಾನು. ಅವ್ರದ್ದು ಕೂಡ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ನಾನು ಹೇಳ್ತಿರೋದೇನು ಅಂದರೆ, ನಿಮ್ಮ ಪಾರ್ಟ್ನರ್ಗೆ ಮೇಯ್ನ್ ಇಂಪಾರ್ಟೆನ್ಸ್ ಇರಬೇಕು ಅಂತ ನನ್ನ ಅನಿಸಿಕೆ. ಇದು ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ನಾನು ಲೈಫ್ನ ಇದೇ ಥರ ನೋಡೋದಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ವಾದ ಜಗಳ ಇದರಿಂದ ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಫೋನಲ್ಲಿ ಮಾತಾಡೋದು, ಫೋನ್ ಯೂಸ್ ಮಾಡ್ತೀನಿ, ಫೋನ್ ನೋಡ್ತೀನಿ, ನಾನು ವೀಡಿಯೋಸ್ ಮಾಡ್ತೀನಿ, ಅದು ನೆಕ್ಸ್ಟು. ಬಟ್ ಗಂಟೆಗಟ್ಟಲೆ ಯಾರ್ಯಾರ ಜೊತೆನೋ ಮಾತಾಡೋದು ಇದು ನನಗೆ ಇಷ್ಟ ಆಗೋಲ್ಲ. ನಾನು ಅದೇ ಟೈಮ್ನ ನಾನು ಬೇರೆ ಕೆಲಸಗಳಿಗೆ ಕೊಡ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ಬೋದು, ಈಗ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ, ನಂಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ವೀಡಿಯೋಸ್ನ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ವೀಡಿಯೋಸ್ನ ಮಾಡ್ತೀನಿ. ಹಂಗೆ ಆ ಥರನೇ ಮಾಡಬೇಕು, ಈ ಥರ. ನನ್ನ ಹಸ್ಬೆಂಡ್ದು ಕೆಲವೊಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಒಳಗಡೆ ನಾನು ವೀಡಿಯೋನ ಮಾಡ್ತೀನಿ. ಅವ್ರ ಮನಸ್ಥಿತಿನ ದಾಟಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಏಕೆಂದರೆ ನನಗೆ ವೀಡಿಯೋ ಮಾಡೋದಿಷ್ಟ. ನಾನು ವೀಡಿಯೋ ಮಾಡೋದ್ರಿಂದ ನನ್ನ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗಬಾರ್ದು, ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. ಏಕೆಂದರೆ ನನ್ನ ಹಸ್ಬೆಂಡು ಪೂಜೆ ಮಾಡೋದು, ದೇವಸ್ಥಾನ ಇರೋದರಿಂದ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ. ಅದಕ್ಕೆ ಧಕ್ಕೆ ಬರಬಾರ್ದು. ಅದನ್ನು ನೋಡಿಕೊಂಡು ನಾನು ವೀಡಿಯೋಸ್ನ ಮಾಡಬೇಕು, ನಾನು ಕಂಟೆಂಟ್ನ ಮಾಡಬೇಕು. ಸೊ ನಾನು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಅದನ್ನೆಲ್ಲನೂ ನಾನು ನೋಡಿಕೊಂಡೆ ವೀಡಿಯೋ ಮಾಡಬೇಕಾಗತ್ತೆ. ಸೊ ಆಮೇಲೆ ನನಗೆ ಗಾರ್ಡ್ನಿಂಗ್ ಮಾಡೋದಿಷ್ಟ, ಅದಕ್ಕೂ ಕೂಡ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಅವ್ರದ್ದು ಒಂದು ಬೌಂಡ್ರಿ ಒಳಗೆ ವೀಡಿಯೋ ಮಾಡೋದ್ರಿಂದ ಅವ್ರು ಅದಕ್ಕೆ ಎಲ್ಪ್ನ ಮಾಡ್ತಾರೆ. ಬೇರೆಯವ್ರ ಫ್ಯಾಮಿಲಿಯವ್ರು ಏನು ಅಂದ್ಕೋತಾರೆ ಅದು ನನಗೆ ಮ್ಯಾಟ್ರ್ ಆಗೋಲ್ಲ. ನನ್ನ ಹಸ್ಬೆಂಡ್ ನನಗೆ ಯಾವುದಕ್ಕೆ ಹೆಲ್ಪ್ ಮಾಡ್ತಾರೆ ಅದನ್ನು ನಾನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹರ್ಬಲ್ ಲೈಫ್ನ ಮಾಡ್ತಿದ್ದೆ, ಅದು ಒಂದು ಟೈಮ್ವರೆಗೂ ಓಕೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಯಾಕೋ ಅದು ಸರಿ ಕಾಣಿಸ್ಲಿಲ್ಲ, ಅವ್ರು ಸ್ಟಾಪ್ ಮಾಡೋ ಅಂದರು. ನಾನು ಅದನ್ನು ಸ್ಟಾಪ್ ಮಾಡಿದೆ. ನನಗೂ ಸ್ವಲ್ಪ ಹಿಂಸೆ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಅದು ಹೋಗ್ತಾ ನಾನು ತೀರಾ ಹಿಂಸೆ ಆಗೋ ಕೆಲಸಗಳನ್ನ ಮಾಡೋದಕ್ಕೆ ಹೋಗಲ್ಲ. ಅದು ಎಂಥದೇ ಕೆಲಸ ಆಗಲಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಆಮೇಲೆ ಬಂದು ಹಿಂಗೆ ನಾನು ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಬ್ಯುಸಿಯಾಗಿದ್ದರೆ ಹೆಂಗೆ ಗೊತ್ತಾ ನಿಮ್ಗೆ, ಅವ್ರು ಯಾರೋ ನಮ್ಮ ಜೊತೆ ಮಾತಾಡೋಲ್ಲ, ಇವ್ರು ಯಾರೋ ನಮ್ಮ ಜೊತೆ ಮಾತಾಡೋಲ್ಲ, ಅವ್ರ ವಿಷಯ ಏನು ಇವ್ರ ವಿಷಯ ಏನು ಅದು ನಮ್ಮ ತಲೆಗೆ ಹೋಗಲ್ಲ ಗೊತ್ತಾ. ನಮ್ಮದೇ ಆದಂಥ ಟೈಮ್ನ ನಾವು ತೊಗೋಬೋದು. ಸೊ ನಮ್ಮ ಪಾರ್ಟ್ನರ್ ಜೊತೆ ಕೆಲವೊಂದು ಗುಡ್ ಟೈಮ್ಗಳನ್ನ ಸ್ಪೆಂಡ್ ಮಾಡಿ ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಥರ ಇರೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳಿಗೂ ಅದೇ ಥರ ನಾನು ವಿಷಯಗಳನ್ನ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳ್ತೀನಿ. ನಾವು ಇದರಲ್ಲಿ ಮೇಲ್ಕೋಟೆಯಲ್ಲಿ ಬಂದು ಫಸ್ಟು ಯೋಗ ನರಸಿಂಹ ಟೆಂಪಲ್ನ ನೋಡಿದ್ವಿ. ಅಲ್ಲಿ ದೇವಸ್ಥಾನದೊಳಗೆ ವೀಡಿಯೋ ಅಲೌಡ್ ಇಲ್ಲ. ಸೊ ಹಾಗಾಗಿ ಯಾವುದೇ ದೇವ್ರುಗಳನ್ನ ನಾನು ಇಲ್ಲಿ ತೋರಿಸಿಲ್ಲ ನಿಮಗೆ. ಅಲ್ಲಿ ವೀಡಿಯೋ ಅಲೌಡ್ ಇಲ್ಲ, ಓಕೆನಾ. ಅಲ್ಲಿಗೆ ಹೋಗಿದ್ವಿ. ಅದಾದಮೇಲೆ ಬಂದು ಟಿಫನ್ನ ತಿಂದುಬಿಟ್ಟು ಅಲ್ಲೇ ಮೇಲ್ಕೋಟೆಯಲ್ಲೇ ತೇಜು ಮತ್ತು ಅವ್ರ ಅಪ್ಪ ಪುಳಿಯೋಗರೆ ತೊಗೊಂಡ್ರು. ನಿತ್ಯಾಗಿ ಇಡ್ಲಿ, ನಾನು ದೋಸೆಯನ್ನು ತೊಗೊಂಡೆ. ಅದಾದಮೇಲೆ ಬಂದು ನಾವು ಹೋಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ, ಹೆಸರು ಮಾಡ್ತಾಯಿತ್ತು, ಚೆಲುವನಾರಾಯಣ ಸ್ವಾಮಿಗೆ ಹೋದ್ವಿ. ಅಲ್ಲೂ ಕೂಡ ದೇವಸ್ಥಾನ ನೀಟಾಗಿ ಕಾಮಾಗಿದೆ, ರಿಲ್ಯಾಕ್ಸಿಂಗ್ ಅನಿಸುತ್ತೆ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಿ ತುಂಬ ಪ್ಲೇಸಸ್ ಇದೆ. ಅದಾದಮೇಲೆ ಬಂದು ಅಕ್ಕ ತಂಗಿ ಕೊಳ ಅಂತ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದು ರಾಯರ್ ಗೋಪುರ ಅಂತ ಇದೆ. ನೆಕ್ಸ್ಟ್ ಬರುತ್ತೆ ನಂದು ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟ್ ಇದರಲ್ಲಿ ಅದಾದಮೇಲೆ ಬಂದು ಅದಾದರೆ ನೆಕ್ಸ್ಟ್ ಸ್ಟೇಜು. ಅದಾದಮೇಲೆ ಬಂದು ಬರೋದು ಧನಸ್ ಗಟ್ಟಿನ ಏನೋ ಬರುತ್ತೆ. ಸಾರಿ, ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನೇಮ್ನ ನೋಡಿ. ಇದು ಬಂದು ರಾಮನ ಬಿಲ್ಲು ಬಂದು ಬಿದ್ದಿರೋ ಜಾಗ. ಆ ಜಾಗದಲ್ಲಿ ಯಾವಾಗಲೂ ಎಂಥ ಬರಗಾಲದಲ್ಲೂ ನೀರಿರುತ್ತಂತೆ.
ಎಂಥ ಬರಗಾಲದಲ್ಲೂ ಕೂಡ ಅಲ್ಲಿ ನೀರು ಇರುತ್ತಂತೆ. ತುಂಬ ಚೆನ್ನಾಗಿದೆ ನೇಚರ್ನ. ಬೇಗ ಮುಂದೆ ಸಾರಿ, ನಮ್ಮ ನಿತ್ಯ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಪ್ಲೇಸ್ ನೇಚರ್ನ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿದೆ. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಹೊರಗಡೆ ಹೋಗೋದಾದ್ರೆ ನಾವಿಬ್ಬರು ಹೋಗೋದಕ್ಕಾಗಲ್ಲ, ಯಾಕೆಂದರೆ ನಮ್ಮ ಚೋಟ ಪಿಂಟುನ ನೋಡ್ಕೊಳ್ಳೋರು ಯಾರೂ ಇಲ್ಲದೆ ಇರೋದ್ರಿಂದ ಅವರು ನಮ್ಮ ಜೊತೆ ಬರಬೇಕು. ಯಾಕೆಂದರೆ ಅವರು ನಮ್ಮ ಜೊತೆ ಎಲ್ಲ ನೋಡಬೇಕಲ್ವ. ಸೊ ಹಾಗಾಗಿ ನಿತ್ಯನ ಎತ್ಕೊಂಡು ನೆಡ್ಕೊಂಡು ಹೋಗೋದು ತುಂಬ ಕಷ್ಟ. ಹಸ್ಬೆಂಡ್ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು. ಇದು ಸ್ವಲ್ಪ ಮೆಟ್ಲು ಡೌನಿಗೆ ಇಳಿದು, ಅಂದರೆ ಫಸ್ಟ್ ಹೈಟ್ ಹತ್ತಿ ಮತ್ತೆ ಸ್ವಲ್ಪ ಡೌನಿಗೆ ಇಳಿಬೇಕು. ನೋಡಿ ಇಲ್ಲಿ ಸ್ವಲ್ಪ ಭಯ ಅನಿಸುತ್ತೆ. ಇಲ್ಲಿ ನನ್ನ ಫೇವ್ರೆಟ್ ಕಾರೆ ಹಣ್ಣಿತ್ತು ಗೊತ್ತಾ, ಬಟ್ ಕಾಯಾಗಿತ್ತು, ಏನೋ ಹಣ್ಣಾಗಿರಲಿಲ್ಲ. ಅದನ್ನೇ ತೇಜಕ್ಕೆ ತೋರಿಸ್ತಾ ಇದ್ದೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಯಾರಾದ್ರು ನೋಡಬೇಕು, ಒಂದು ಟೈಮ್ ಏನಾದರೂ ವೆಕೇಷನ್ ಥರ ಹೋಗಿ ಬರ್ತೀವಿ ಅಂದರೆ ಹೋಗ್ಬೋದು. ಇಲ್ಲಿ ಈ ಥರ ಗೋಪುರ ಥರ ಕಟ್ಟಿ ಅಲ್ಲಿ ರಾಮ ಸೀತಾ ಲಕ್ಷ್ಮಣಂದು ಇದನ್ನು ಕಲ್ಲಲ್ಲಿ ಕೆತ್ತಿದ್ದಾರೆ ನೋಡಿ. ಇದೇ ಬಂದು ರಾಮ ಬಾಣ ಬಂದು ಬಿದ್ದಿರೋದನ್ನು ಧನುಷ್ ಗಟ್ಟಿ ಅಂತ ಕರೀತಾರೆ ಇದನ್ನು. ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, 2 ಹೋಲು. ಆ ಹೋಲ್ಗೆ ರಾಮನ ಬಾಣ ಬಿದ್ದಿರೋದಂತೆ. ಇದು ಬಂಡೆ, ಅಲ್ಲಿ ಬಾಣ ಬಿದ್ದಿರೋದು, ಅಲ್ಲಿ ಯಾವಾಗಲೂ ನೀರಿರುತ್ತಂತೆ. ಎಂಥ ಬರಗಾಲದಲ್ಲೂ ನೀರು ಸಿಯಲ್ಲ ಅಂತ ಹೇಳ್ತಾ ಇದ್ರು ಅಲ್ಲಿ ಬಂದವರು. ಇದು ಇಲ್ಲಿ ಯುದ್ಧ ಮಾಡಿದ್ರು ಒಳಗೆ ಹೋಗಿದ್ದಾನೆ ಅಂತ. ಇಲ್ಲ ಅನ್ಕೋದು ನಿಮಗೆ ಬೇಡವಾ ನಿನಗೆ ಚೆನ್ನಾಗಿದೆ ಕುಡಿತೀಯ ಕುಡಿ
ಇನ್ನು ಈ ಪ್ಲೇಸ್ನ ಆಲ್ಮೋಸ್ಟಾಗಿ ನೀವು ನೋಡಿರ್ತೀರ ಫಿಲಮಲ್ಲಿ ಸಾಂಗ್ ಶೂಟಿಂಗ್ ಎಲ್ಲ ಆಗಿನ ಫಿಲಮ್ಗಳಲ್ಲಿ ಶಿವರಾಜ್ ಕುಮಾರ್, ವಿಷ್ಣುವರ್ಧನ್ ಸರ್ ಈ ಥರ ಫಿಲಮ್ ಇದರಲ್ಲಿ ತುಂಬಾ ಸಾಂಗ್ ಶೂಟಿಂಗ್ ಆಗಿದೆ. ಈ ಪ್ಲೇಸ್ನ ನೋಡಬೇಕು ಅಂತ ನನಗೆ ಆಸೆ ಇತ್ತು ಇಷ್ಟು ದಿನ. ಇದು ಇಷ್ಟೇ ಇರೋದು, ಇಲ್ಲಿನೇನು ಇಲ್ಲ. ಇಲ್ಲೂ ಕೂಡ ಫೋಟೋಶೂಟ್ ನಡೀತಾ ಇತ್ತು, ಪ್ರೀ ವೆಡ್ಡಿಂಗ್ ಫೋಟೋಶೂಟು. ಇಲ್ಲಿಷ್ಟೇ. ಇದ್ರ ಕತೆ ಏನಪ್ಪ ಅಂದರೆ, ಅಲ್ಲಿ ಆ ಜಾಗದಲ್ಲಿ ಕೃಷ್ಣನ ದೇವಸ್ಥಾನ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ರಂತೆ. ಒಂದು ನೈಟಲ್ಲಿ ಇಷ್ಟನ್ನ ಕಟ್ಟಿದಾರಂತೆ. ಒಂದೇ ಒಂದು ನೈಟಲ್ಲಿ ಇಷ್ಟನ್ನು ಕಟ್ಟಿರೋದು. ಇಲ್ಲಿ ಕೃಷ್ಣನ ದೇವಸ್ಥಾನ ಮಾಡ್ತಾ ಇರೋದು ಚೆಲುವರಾಯ ಸ್ವಾಮಿಗೆ ಇಷ್ಟ ಇರಲಿಲ್ವಂತೆ. ಏಕೆಂದರೆ ನನಗಿಂತ ಮೇಲೋಗಿ ಕುತ್ಕೋತಾನೆ ಕೃಷ್ಣ ಅಂತ ಅಂದ್ಬಿಟ್ಟು ಇಷ್ಟ ಇಲ್ಲದೆ ನೈಟು ದೇವಸ್ಥಾನನ ಕಟ್ಟಬೇಕಾದ್ರೆ ಆವಾಗೆಲ್ಲ ಕೋಳಿ ಕೂಗಿದ್ರೇ ಬೆಳಕರಿಯೋದು ಅನ್ನೋದು ಒಂದು ಇದಿತ್ತಲ್ವ. ಅಂದರೆ ಬೆಳೆ ಕರಿತಾ ಇದ್ದಿದ್ದು, ಕೋಳಿ ಕೂಗ್ತು ಅಂದರೆ ಬೆಳೆ ಕರಿತು ಅಂದ್ಕೊಳ್ಳೋರಲ್ವ. ಆ ಒಂದು ಇದನ್ನು ಯೂಸ್ ಮಾಡಿಕೊಂಡು ಚೆಲುವರಾಯ ಸ್ವಾಮಿ ಬಂದು ಕೋಳಿ ವೇಷದಲ್ಲಿ ಬಂದು ಕೋಳಿ ಥರ ಸೌಂಡ್ ಮಾಡಿ ಕೆಲಸನ ನಿಲ್ಲಿಸಿದ್ದಂತೆ. ಅರ್ಧಕ್ಕೆ ನಿಲ್ಲಿಸಿದ್ದು. ಆವಾಗ ಏನು ಕೆಲಸ ನಿಲ್ತು, ಅದಾದಮೇಲೆ ಕೆಲಸ ಅಲ್ಲಿ ಕಂಟಿನ್ಯೂ ಆಗಲಿಲ್ವಂತೆ, ಅಲ್ಲಿಗೆ ಸ್ಟಾಪ್ ಆಯ್ತಂತೆ. ಅದನ್ನು ಅಷ್ಟಕ್ಕೆ ಬಿಟ್ಟಿದ್ದಾರೆ. ಹಂಗಾಗಿ ಅಲ್ಲಿ ಹೋಗಿ ಚಿತ್ರಗಳನ್ನೆಲ್ಲ ಶೂಟ್ ಮಾಡ್ತಾರೆ. ಅದಾದಮೇಲೆ ಬಂದು ಇಲ್ಲಿ ಮಕ್ಕಳಿಗೂ ಬೇಲ್ಪುರಿ ಕೊಡಿಸು. ಫಸ್ಟ್ ಟೈಮ್ ಗೊತ್ತಾ, ನಮ್ಮ ತೇಜು ಇಲ್ಲೇನೋ ಕೊಡಿಸ್ಲಿಲ್ಲ ಅಂತ ಹತ್ಬಿಟ್ಲು. ಈ ಪಝಲ್ಸ್ದು ತಿರುಗಿಸ್ತಾರಲ್ವ, ಕಲರ್ಸ್ ಇರುತ್ತಲ್ವ, ನಿತ್ಯಂಗೆ ಏನೋ ಕೊಡಿಸಿದ್ವಿ, ಅವಳಿಗೆ ಕೊಡಿಸ್ಲಿಲ್ಲ ಅಂತ ಫಸ್ಟ್ ಟೈಮ್ ನಮ್ಮ ತೇಜು ಅಷ್ಟು ಹಠ ಮಾಡಿ ಅವ್ರ ಅಪ್ಪನ ಹತ್ರ ಹತ್ತಿದ್ದು. ಅವಳು ಆ ಥರ ಎಲ್ಲ ಮಾಡೋಳಲ್ಲ, ಬಟ್ ನಿತ್ಯಂಗೆ ಕೊಡಿಸ್ದಾಗ ಅವಳಿಗೆ ಹೊಟ್ಟೆ ಉರಿ ಬಂತು. ಆ ಥರ ಮಾಡಿದ್ಲು. ಸರಿ ಅಂದ್ಬಿಟ್ಟು ಅವಳಿಗೂ ಕೊಡಿಸಿದ್ವಿ. ಅದಾದಮೇಲೆ ಬಂದು ನಾವು ಆ್ಯಕ್ಚುಲಿ ಫಸ್ಟ್ ಹೊರಟಿದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಇದು ವಿದ್ಯಾ ಚೌಡೇಶ್ವರಿ ಅಂತ ಟೆಂಪಲ್ ಇದು. ಇಲ್ಲಿಗೆ ಹೋಗಬೇಕು ಅಂತ ಹೊರಟಿ. ಟೆಂಪಲ್ ಸೂಪರಾಗಿದೆ, ಪ್ಲೇಸು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂದರೆ ಜಾಸ್ತಿ ದುಡ್ಡಿರೋರು ಹೋಗುವಂಥ ಟೆಂಪಲ್ ಅಂತ ಅನ್ನಿಸ್ತು ನನ್ನ ಅನಿಸಿಕೆ. ಏಕೆಂದರೆ ಈಗ ನಮ್ಮ ದೇವಸ್ಥಾನದಲ್ಲೂ ಮೈ ಮೇಲೆ ದೇವ್ರು ಬಂದಾಗ ಪ್ರಶ್ನೆ ಹೇಳ್ತಾರೆ, ಅಡ್ಡೆ ಎತ್ತಿದಾಗ ಪ್ರಶ್ನೆ ಹೇಳ್ತಾರೆ. ದೇವ್ರ ಹತ್ರಕ್ಕೆ ನಾವು ಯಾವುದೇ ಟೋಕನ್ ಅದೇನು ಮಾಡಿಲ್ಲ, ಓಕೆನಾ. ಮುಂದೇನು ಮಾಡಲ್ಲ, ನಮ್ಮ ಪ್ಲ್ಯಾನ್ ಇರೋದೇ ಆ ಥರ. ಅದಕ್ಕೆಲ್ಲ ಟಿಕೆಟ್ಗೆ ಅಮೌಂಟ್ ತೊಗೋಬಾರ್ದು ಅಂತ. ಬಟ್ ನೀವು ನಂಬಲ್ಲ, ಇಲ್ಲಿ ಆ ಥರ ಪ್ರಶ್ನೆ ಕೇಳೋದಕ್ಕೆ 2,000 ರೂಪಾಯಿ ಟಿಕೆಟ್ ಅಂತೆ. ನಾವೇನು ಅದಕ್ಕೆಲ್ಲ ಹೋಗಿರಲಿಲ್ಲ, ಜಸ್ಟ್ ಆ್ಯನಿವರ್ಸರಿ ಅಲ್ವಾ, ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ. ನನ್ನ ಹಸ್ಬೆಂಡ್ 15 ವರ್ಷದಿಂದ ಏನೋ ಇಲ್ಲಿ ಬಂದಿದ್ರಂತೆ. ಆವಾಗ 150 ರುಪೀಸ್ ಏನೋ ಇತ್ತಂತೆ, ಇವಾಗ 2000 ರುಪೀಸ್ ಆಗಿದೆ. ಅವರವರ ಇದು ಅದನ್ನೆಲ್ಲ ಕೇಳೋ ಇದಿರಲ್ಲ ಅಲ್ವಾ. ಅವರು ಸ್ವಂತದಾಗಿ ಮಾಡಿರೋದು ನಮ್ಮ ಥರನೇ. ಬಟ್ ನಮಗೆ ಅನ್ನಿಸ್ತು ಬಡವರಿಗಲ್ಲ ಇದು ಅಂತ ಅನ್ನಿಸ್ತು. ಏಕೆಂದರೆ ದೇವಸ್ಥಾನ ಅಂದರೆ ಎಲ್ಲರೂ ಒಂದೇ ಇರಬೇಕು, ಎಲ್ಲರ ಕೈಗೂ ಇಟ್ಕೋತಾರೆ ಇರಬೇಕು. ದೇವ್ರನ್ನ ವ್ಯಾಪಾರಕ್ಕೆ ಇಡಬಾರ್ದು ಅನ್ನಿಸ್ತು. ಅದರಲ್ಲಿ ಬೇರೆ ಕೆಲಸಗಳು ಮಾಡೋದು ಓಕೆ, ಬಟ್ ಅದನ್ನು ಕೇಳೋದಕ್ಕೆ ಬೇಡ ಅನ್ನಿಸ್ತು. ಅದಾದಮೇಲೆ ಅಲ್ಲೇ ಊಟನೂ ಕೊಟ್ಟು 24 ಅವರ್ಸ್ ಊಟದ ವ್ಯವಸ್ಥೆ ಇರುತ್ತಂತೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ದೇವರು ಕೂಡ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ.
ಬರೀ ಫ್ರೀ ನಮ್ಮ ಹತ್ರ 2,000. ಇದು ಯಾರು ಮಾಡಿರೋ ದೇವಸ್ಥಾನ? ಕೃಷ್ಣ ದೇವಸ್ಥಾನ ಕಡೆ ಓಕೆ, ನಾವು ಆ ಟೆಂಪಲಿಂದ ಮತ್ತೆ ಇನ್ನೊಂದು ಟೆಂಪಲಿಗೆ ಹೋದ್ವಿ. ಅಲ್ಲೇ ಯಾವುದೋ ವೀಡಿಯೋನ ನಾನು ಮಾಡೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಫುಲ್ ಟಯರ್ಡ್ ಆಗಿತ್ತು. ನಿತ್ಯನೂ ಪಾಪ ಸುಸ್ತಾಗಿದ್ರಿಂದ ಎತ್ಕೋ ಅಂತ ಹಿಂಸೆ ಕೊಡ್ತಾಯಿದ್ಲು. ಅದಾದಮೇಲೆ ನಾವು ಈ ಶ್ರವಣಬೆಳಗೊಳ ಟೆಂಪಲ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಶ್ರವಣಬೆಳಗೊಳದ ಮೇಲೆ ಹೋಗ್ತಾ ಇದ್ದೀವಿ, ಟೆಂಪಲ್ ನೋಡ್ತೀಯಾ ಆದರೂ ಹ್ಞೂ ಅಂತ ಅಂದೆ. ಬಟ್ ಅಲ್ಲಿ ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, 6:10 ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಹಂಗಾಗಿ 6 ಮೇಲೆ ಬಿಡಲ್ಲ ಸರ್ ಅಂತ ಅಂದರು. ಹಸ್ಬೆಂಡ್ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಬಿಡಲಿಲ್ಲ. ನಾನು ಇಟ್ಸ್ ಓಕೆ. ಅವ್ರದ್ದು ಈಗ 6 ಗಂಟೆ ಮೇಲೆ ನಾವು ಹತ್ತೋದಕ್ಕೆ 7 ಹತ್ತತ್ರ ಆಗುತ್ತೆ ಮಕ್ಕಳು ಕರ್ಕೊಂಡು. ಮತ್ತೆ ಇಳಿಯೋದಕ್ಕಾಗಲ್ಲ ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಚನ್ನರಾಯಪಟ್ಟಣದಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು.